ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಸ್ಟ್ರಾಬೆರಿ ಜಾಮ್. ನಾವು ಸ್ಟ್ರಾಬೆರಿನ ತಗೊಂಡು ನಮ್ಮ ಮನೆಯಲ್ಲಿ ಹೆಲ್ತಿಯಾಗಿ ಯೂಸ್ ಮಾಡಿಕೊಂಡು ಒಳ್ಳೆ ಜಾಮನ್ನು ಪ್ರಿಪೇರ್ ಮಾಡಿ ನಿಮ್ಮ ಕೈಯಿಂದನೇ ಪ್ರಿಪೇರ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತಲ್ವ. ಹೆಲ್ದಿಯಾಗಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ದಿರ, ಯಾವುದೇ ಶುಗರ್ಸ್ನ ಜಾಸ್ತಿ ಯೂಸ್ ಮಾಡ್ದಿರಾ, ಕಮ್ಮಿ ಶುಗರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿರುವಂತಹ ಜಾಮನ್ನು ನಿಮ್ಮ ಕೈಯಿಂದ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋದ್ರಲ್ಲಿರೋ ಖುಷಿ ತುಂಬ ಚೆನ್ನಾಗಿರುತ್ತಲ್ವ. ಈಗ ಕೇವಲ ಇದು 10ರಿಂದ 12 ನಿಮಿಷದಲ್ಲಿ ಮನೆಯಲ್ಲೇ ಈ ಜಾಮನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಸೊ ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ಲೈಕ್ ಮಾಡಿ, ಮರೆತು ಹೋಗ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಜಾಮ್ ಪ್ರಿಪೇರ್ ಮಾಡೋದಕ್ಕೆ ಮೊದಲಿಗೆ ಸ್ಟ್ರಾಬೆರೀಸ್ನ ತೊಗೊಂಡಿದ್ದೀನಿ. ಒಂದು 900 ಗ್ರಾಮ್ಸ್ ತೊಗೊಂಡಿದ್ದೀನಿ. 900 to 1 kg ಸ್ಟ್ರಾಬೆರೀಸ್ನ ತೊಗೊಂಡಿದ್ದೀನಿ. ಇದು ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. 1/2 kg ಕೂಡ ಮಾಡ್ಕೋಬೋದು. ಇದು ನನಗೆ 2 ತಿಂಗಳಿಗೆ ಬರುತ್ತೆ. ಸೊ ಅದಕ್ಕಾಗಿ ನಾನು 1 kg ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ 1 ಸ್ಟ್ರಾಬೆರಿನ 4 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಂದರೆ ಇನ್ನೂ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಇದೇ ಥರ ಕಟ್ ಮಾಡ್ತಾಯಿದ್ದೀನಿ. ಸೊ ಸ್ಟ್ರಾಬೆರೀಸನ್ನು ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ಟ್ರಾಬೆರೀಸನ್ನು ಸೇರಿಸ್ಕೊಳ್ಳಿ. ನೀಟಾಗಿ ಕಟ್ ಮಾಡಿರೋಂತಹದ್ದು. ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು. ಸೊ ಸ್ಟ್ರಾಬೆರೀಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಾಣಲಿಗೆ ಸೇರಿಸ್ಕೊಂಡಿವಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾವು ಶುಗರ್ನ 1 ಕಪ್ ಮಾತ್ರ ಸೇರಿಸ್ಕೊಳ್ತಾ ಇದ್ದೀವಿ. ಅಂದರೆ ನಿಮ್ಗೆ ಆಲ್ಮೋಸ್ಟು ಒಂದು 6 to 7 ಸ್ಪೂನ್ಸ್ ಶುಗರ್ಸ್ ಇರುತ್ತೆ, ಟೀ ಸ್ಪೂನ್ ಶುಗರ್ಸ್ ಸೇರಿಸಿರುತ್ತೆ ಅಷ್ಟೇ. ನೀವು ಹೊರಗಡೆ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟು ಒಂದು 30ಯಿಂದ 50 ಟೀ ಸ್ಪೂನ್ ಶುಗರ್ಸ್ ಇರುತ್ತೆ. ಸೊ ಅದಷ್ಟು ಒಳ್ಳೆಯದಲ್ಲ ಮಕ್ಕಳಿಗೆ. ಅದಕ್ಕಾಗಿ ನೀವು ಕಮ್ಮಿ, ಸ್ಟ್ರಾಬೆರೀಸಲ್ಲೇ ತುಂಬ ಸ್ವೀಟ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನಾವು ಶುಗರ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2 ಮಂತ್ಸು ನಿಮ್ಗೆ ಹೆಲ್ದಿಯಾಗಿ ಸ್ಟ್ರಾಬೆರಿ ಜಾಮು ರೆಡಿಯಾಗಿರುತ್ತೆ. ಇವಾಗ ಸಕ್ಕರೆ ಎಲ್ಲ ಕರಗ್ತಿದೆಯಲ್ವ, ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 10 to 12 ಮಿನಿಟ್ಸು ಟೈಮ್ ತೊಗೊಳುತ್ತೆ. ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ನೀವು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಜಾಮ್ ರೆಡಿ ಆಗೋದೇ ಇಲ್ಲ, ನೀವು ಎಷ್ಟು ಟ್ರೈ ಮಾಡಿದ್ರು. ಸೊ ಅವಾಗವಾಗ ಕಲಿಸ್ಕೊಂಡು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಇವಾಗ ಜಾಮ್ ಎಲ್ಲ ಲೈಟಾಗಿ ಕರಗ್ತಾ ಇದೆಯಲ್ವಾ, ಆ ಥರ ನೀಟಾಗಿ ಕರಗಬೇಕು. ಈ ಥರ ನಿಮ್ಗೆ ಈಸಿ ಆಗಬೇಕು ಅಂದರೆ ಒಂದು ಮ್ಯಾಶರ್ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿಬಿಡಿ. ಮ್ಯಾಶ್ ಮಾಡೋದ್ರಿಂದ ಇದು ತುಂಬ ಈಸಿ ಆಗಿಬಿಡುತ್ತೆ, ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಆವಾಗ ಫುಲ್ ಕರಗೋಗಿದೆ ನೋಡಿ, ಜಾಮ್ ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿದೆ. ಸ್ಟ್ರಾಬೆರೀಸ್ ಪೀಸಸ್ ಇಲ್ಲ, ಅದೆಲ್ಲ ಹೊಟ್ಟೋಗಿದೆ. ಇವಾಗ ನಾವು 1 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಇದು ಹಾಕಲೇಬೇಕು. ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ, ಜಾಮ್ ಥಿಕ್ನೆಸ್ಸು ಬರುತ್ತೆ, ಮತ್ತು ಇದು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಇದು ಹೆಲ್ತಿ ಕೂಡ. ಅದಕ್ಕಾಗಿ ಇದನ್ನು ಸೇರಿಸ್ಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಸರಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಬಿಟ್ಬಿಡಿ. ಇದನ್ನು ಒಂದು 1 ಅವರಿಂದ 2 ಅವರ್ಸ್ವರೆಗೂ ಬಿಟ್ಬಿಟ್ಬಿಟ್ಟೆ ನೋಡಿ ಈ ಥರ ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ ಜಾಮ್ ಟೆಕ್ಸ್ಚರ್ ಬಂತಲ್ವ. ನಾನು 1 ಅವರ್ ಬಿಟ್ಟಿದ್ದೀನಿ. ನೀವು ಬೇಕಾದ್ರೆ 2 ಅವರ್ಸ್ ಆದರೂ ಬಿಟ್ಕೋಬೋದು. 1 ಅವರ್ ಬಿಟ್ಟರು ಸಾಕು. ನೋಡಿ ಫುಲ್ ಜಾಮ್ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಿ ಸೂಪರಾಗಿದೆಯಲ್ವ. ಸೊ ಇದನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಂಡು ಮತ್ತು ಜಾರ್ಗೋ ಬಟ್ಲಿ ಯಾವುದಕ್ಕೆ ಬೇಕಾದ್ರೂ ಇದಕ್ಕೆ ನೀವು ಹಾಕ್ಕೊಳ್ಳಿ. ನಾನಿವಾಗ ಇದಕ್ಕೆ ಸೇರಿಸ್ಕೊಂಡು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ಟ್ರಾಬೆರೀಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಟ್ ಮಾಡಿರೋಂತಹ ಸ್ಟ್ರಾಬೆರೀಸ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡು ನೋಡಿ ಬ್ರೆಡ್ಡಿಗೆಲ್ಲ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಿಮಗೆ ಏನಾದರೂ ಈ ಹೆಲ್ತಿಯಾಗಿರುವಂತಹ ಹೋಮ್ ಮೇಡ್ ಸ್ಟ್ರಾಬೆರಿ ಜಾಮ್ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.